ಶಿಕ್ಷಣ ಇಲಾಖೆಯಿಂದ PSTR, HSTR, GPSTR ಮತ್ತೆ ಒಂದು PU ಲೆಕ್ಚರರ್ ಇರ್ಬೋದು, ದೈಹಿಕ ಶಿಕ್ಷಕರು, ಕಂಪ್ಯೂಟರ್ ಟೀಚರು, ಸಂಗೀತ ಟೀಚರು, ಪ್ರತಿಯೊಂದು ಪೋಸ್ಟ್ ನೋಟಿಫಿಕೇಶನ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕ್ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ಗೆ ಮತ್ತೆ ಕಮಿಷನರ್ ಆದಂತ ಸುರಾಳ್ಕರ್ ಸರ್ಗೆ ಭೇಟಿ ಮಾಡಿದ್ವಿ. ಅಲ್ಲಿ ಪ್ರಸ್ತಾಪ ಆಗಿದ್ದು ಏನಂತಂದ್ರೆ PSTR ನೋಟಿಫಿಕೇಶನ್ಸ್ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿದ್ರು, ಮಾಡಲ್ಲ ಅಂತ ಹೇಳಿರ್ಲಿಲ್ಲ. ಯಾಕೆಂದ್ರೆ ಫಸ್ಟ್ GPSTR, HSTR ನೋಟಿಫಿಕೇಶನ್ಸ್ ಮಾಡಿದಾದ್ಮೇಲೆ ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅವಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ತುಂಬಾ ಜನ ಸ್ಟೂಡೆಂಟ್ಸ್ ಸೂಸೈಡ್ ಮಾಡ್ಕೊಂಡಂತ ಪರಿಸ್ಥಿತಿಯಲ್ಲಿದೆ, ದಯವಿಟ್ಟು ಎಲ್ಲಾ ನೋಟಿಫಿಕೇಶನ್ಸ್ ಒಟ್ಟಿಗೆ ಮಾಡಿ ಅಂತ ಹೇಳಿ. ಅವಾಗ ಆ ಮೂಮೆಂಟ್ ಅಲ್ಲಿ ನಾವು ಅದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಯ್ತು, ನಾವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಕಳಿಸಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೂ ಯಾವುದೇ ಅಂದ್ರೆ ಸುಮ್ಮನೆ ಡಿಲೇ ಆಗೋದು ಬೇಡ. PSTR ಆಸ್ಪಿರೆಂಟ್ಸ್, ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 5267 ಪೋಸ್ಟ್ ನೋಟಿಫಿಕೇಶನ್ಸ್ಗೆ 2 ವರ್ಷ ಮುಂಚೆನೆ ಅಪ್ರೂವಲ್ ಆಗಿತ್ತು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ. ಈ ಒಂದು ಏನಂದ್ರೆ ಈ ಒಂದು HK ಪೋಸ್ಟ್ ಅಲ್ಲಿ ಏನು 371J ಪ್ರಕಾರ ಎಷ್ಟು ವೇಕೆನ್ಸಿ ಖಾಲಿ ಹುದ್ದೆಗಳು ಎಷ್ಟಿದಾವೆ, ಅಪ್ ಟು 80% ದೇರ್ ಇಸ್ ನೋ ನೀಡ್ ಆಫ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಬೇಕಾಗಿಲ್ಲ. ಎಷ್ಟಿದೆ ಖಾಲಿ ಹುದ್ದೆಗಳಲ್ಲಿ ಅದರಲ್ಲಿ 80% ಡೈರೆಕ್ಟ್ ಫಿಲ್ ಮಾಡ್ಕೊಬಹುದು ಅಂತ ಹೇಳಿ ರೂಲೇ ಇದೆ. ಅದ್ರ ಪ್ರಕಾರ ನಾವು ಇವತ್ತು ಅಂದ್ರೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಮನೆ ಹತ್ರ ಹೋಗಿ ಮೀಟ್ ಮಾಡ್ಬೇಕಂತ ಹೇಳಿದ್ವಿ. ತುಂಬಾ ಜನ ಆಸ್ಪಿರೆಂಟ್ಸ್ ಮಧು ಬಂಗಾರಪ್ಪ ಮನೆ ಸರ್ ಹತ್ರ ಬಂದಿದ್ರಿ ಇವತ್ತು ಬೆಳಗ್ಗೆ. ಇವತ್ತು ಕಾರಣಾಂತರಗಳಿಂದ ಅಂದ್ರೆ ಮಿನಿಸ್ಟರ್ ತೀರ್ಕೊಂಡಿರೋದ್ರಿಂದ ಮಧು ಬಂಗಾರಪ್ಪ ಸರ್ ಅಲ್ಲಿ ಚಿತ್ರದುರ್ಗ ಹೋಗಿದ್ರು. ಹಂಗಾಗಿದ್ದ ಆ ಒಂದು ಕಾರಣಕ್ಕೆ ನಾವು ಡೈರೆಕ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಹತ್ರ ಹೋಗಿ ಮೀಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರಿಗೂ MS ಬಿಲ್ಡಿಂಗ್ ಬರಕ್ ಹೇಳಿದ್ವಿ. ಆದ್ರೆ ಇವತ್ತು ಅವರು ರಜೆ ಇರೋ ಕಾರಣ, ಅಂದ್ರೆ ಅವ್ರಿಗೆ ಹುಷಾರಿಲ್ದಿರ ರಜಾ ಇರೋ ಕಾರಣ ಅವ್ರು ನಾಳೆ ಸಿಗ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ನಾವು ಎಲ್ಲಾ ಆಸ್ಪಿರೆಂಟ್ಸ್ ಏನ್ ಬಂದಿದ್ರೆ ಅಷ್ಟು ಜನನ ವಿಧಾನಸೌಧ ಒಳಗಡೆ ಕರ್ಕೊಂಡೋಗಿ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಮೀಟ್ ಮಾಡಿಸಿ ಅಲ್ಲಿ ಅವರು ಕಂಪ್ಲೀಟ್ ಒಂದು ಏನೋ ಒಂದು ಮಾಹಿತಿ ಇದೆ ರಿಕ್ರೂಟ್ಮೆಂಟ್ ಮಾಡೋಂಥದ್ದು ಕಂಪ್ಲೀಟ್ HK ಇರ್ಬೋದು, HK ದಲ್ಲಿ ಕಂಪ್ಲೀಟ್ 100% PSTR ನೋಟಿಫಿಕೇಶನ್ಸ್ ಇದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಲಿ ನಾನ್ HK PSTR ಪೋಸ್ಟ್ ಇರ್ಲಿಲ್ಲ, ಯಾಕೆಂದ್ರೆ ನಾವು ಡೈರೆಕ್ಟ್ ಅದು ಚೆಕ್ ಮಾಡಿ ಹೇಳಿದ್ರು. HK ದಲ್ಲಿ 100% ಪೋಸ್ಟ್ ಇದೆ. ಆ ಪೋಸ್ಟ್ ನ ಇಮಿಡಿಯೇಟ್ ಈಗೇನು ನಾವು ಲಾಸ್ಟ್ ಟೈಮ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮತ್ತೆ ಇವತ್ತು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಹೋಗಿ ಮನವಿ ಮಾಡ್ಕೊಂಡಾಗ ರಿಕ್ರೂಟ್ಮೆಂಟ್ ಬಗ್ಗೆ ಅಷ್ಟೇ 400 ರೋಸ್ಟರ್ ಬಿಂದುದು ಇವತ್ತು ಫೈನಲ್ ಆಗಿದೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ವಾಪಸ್ ಬಂದು DPRಗೆ ಮತ್ತೆ ನಾಳೆಯಿಂದ 100% ಎಲ್ಲ ಇಲಾಖೆಗೆ ಕಳಿಸ್ಕೊಡ್ತಾರೆ. ನಾಳೆಯಿಂದ ಪ್ರತಿಯೊಂದು ಇಲಾಖೆಯಿಂದನೂ ನೋಟಿಫಿಕೇಶನ್ಸ್ ಮಾಡಬಹುದು. ಆದ್ರೆ ನಾಳೆ ಏನು ಒಂದು ಪ್ರತಿಯೊಂದು ಇಲಾಖೆ ಕಳಿಸ್ತಾರೆ. ಈ GB ಎಲೆಕ್ಷನ್ ಇದೆ ಅಂತಾನು ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. GB ಎಲೆಕ್ಷನ್ ಯಾವುದೇ ಕಾರಣಕ್ಕೂ GB ಎಲೆಕ್ಷನ್ ಇಂದ ಕೋಡ್ ಆಫ್ ಕಂಡಕ್ಟ್ ಆದ್ರೂ ಕೂಡ ಈ ಸ್ಟೂಡೆಂಟ್ಸ್ಗೆ ತೊಂದರೆ ಆಗಬಾರ್ದು, ಪ್ರತಿಯೊಬ್ಬರಿಗೂ ಅಂದ್ರೆ ನೋಟಿಫಿಕೇಶನ್ಸ್ ಡಿಲೇ ಆಗಬಾರ್ದು ಅಂತ ಕೇಳ್ಕೊಂಡಿದ್ವಿ. ಅದಕ್ಕೂ ಕೂಡ ಅದು ನಿನ್ನೆ ಏನು ನಾವು ಹೋರಾಟ ಮಾಡಿದೀವಿ, ಧಾರವಾಡದಲ್ಲಿ ಹೋರಾಟ ಮಾಡಿದ್ಮೇಲೆ ಅರ್ಥ ಆಗಿದೆ. GB ಎಲೆಕ್ಷನ್ ಇಂದ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಡಿಲೇ ಆಗಲ್ಲ. ಯಾಕೆಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇರೋದ್ರಿಂದ ಅವ್ರ ಹತ್ರ ಪರ್ಮಿಷನ್ಸ್ ತಗೊಂಡು ನೋಟಿಫಿಕೇಶನ್ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದೀವಿ. ಈಗ ಶಿಕ್ಷಣ ಇಲಾಖೆಯಿಂದ ಮ್ಯಾಕ್ಸಿಮಮ್ 10 to 15 ಡೇಸ್ ಅಲ್ಲಿ ನೋಟಿಫಿಕೇಶನ್ ಆಗೇ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಮಾಡಲೇಬೇಕು, ಮಾಡಲಿಲ್ಲ ಅಂತಂದ್ರೆ ನಾನು ಬೇರೆ ಬೇರೆ ರೀತಿ ಹೋರಾಟ ಮಾಡೋದಕ್ಕೆ ಎಲ್ಲಾ ರೀತಿ ಪ್ಲಾನ್ ಮಾಡಿದೀವಿ. ನಾನು ಸರ್ಕಾರಕ್ಕೂ ಅಷ್ಟೇ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಮನವಿ ಮಾಡ್ಕೊಂಡಿದೀವಿ. ಇಲ್ಲಿ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಗೂ ಮನವಿ ಮಾಡ್ಕೊಂಡಿದ್ವಿ. ಯಾವ ಇಲಾಖೆಯಿಂದನೂ ತಡೆ ಹಿಡಿಬಾರ್ದು. ಮತ್ತೆ ಸ್ಟೂಡೆಂಟ್ಸ್ಗೆ ಯಾವುದೇ ಇಲಾಖೆಯಿಂದ ಏನೇ ಸಮಸ್ಯೆ ಇದ್ರೂ, ಟೀಚರ್ಸ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ, ಪ್ರತಿಯೊಂದನ್ನು ನಮಗೆ ಜಸ್ಟ್ ಇನ್ಫಾರ್ಮ್ ಮಾಡಿ, ನಾವು ಹೋಗಿ ಅಲ್ಲಿ ಏನ್ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಸಾಲ್ವ್ ಮಾಡೋ ಅಂತ ಕೆಲಸ ಮಾಡ್ತೀವಿ. ಮತ್ತೆ ಈ ಒಂದು ಟೀಚರ್ಸ್ ರೆಕ್ರೂಟ್ಮೆಂಟ್ ಅಲ್ಲಿ ಯಾರು ಭಯ ಬೀಳೋಂತ ಅವಶ್ಯಕತೆ ಇಲ್ಲ. PSTR ನಾನ್ HKದು ಏನ್ ನೋಟಿಫಿಕೇಶನ್ಸ್ ಇಲ್ಲ ಅದನ್ನು ನಾವು ಮಾಡಿಸೋಂತ ಪ್ರಯತ್ನ ಮಾಡ್ತಿದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಆಗೇ ಆಗುತ್ತೆ. ಮತ್ತೆ HK PSTR 100% ಮಾಡೇ ಮಾಡ್ತಾರೆ. ಅದನ್ನ ನಾವು ಮಾಡ್ಸೋ ತನಕ ಬಿಡಲ್ಲ ಯಾವುದೇ ಕಾರಣಕ್ಕೂ. ಯಾಕೆಂದ್ರೆ ಈ ಒಂದು ಪೋಸ್ಟ್ಗೆ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ತುಂಬಾ ಓದ್ತಾ ಇದಾರೆ, 5-10 ವರ್ಷ. ಇವತ್ತು ನಾನು ನೋಡಿದೆ 12 ವರ್ಷದಿಂದ ಓದ್ತಾ ಇದೀವಿ ಅಂತ. ಯಾವುದೇ ಕಾರಣಕ್ಕೂ ಮಾಡಿಸ್ತೀರಾ ಬಿಡಲ್ಲ. ಅದೆಷ್ಟು ದೊಡ್ಡ ಮಟ್ಟಕ್ಕೆ ಬೇಕಾದ್ರೂ ಹೋರಾಟ ಆಗಲಿ. ಯಾಕೆಂದ್ರೆ ಇವತ್ತು 100% ಹೇಳಿದ್ದಾರೆ. ನಾವು ನಾಳೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ಗೆ ಮೀಟ್ ಮಾಡ್ತಾ ಇದ್ವಿ. ಅದಕ್ಕೂ ಮುಂಚೆ ನಾಳೆ ಬೆಳಗ್ಗೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಅವ್ರ ಮನೆ ಹತ್ರನು
ಹೋಗಿ ಮೀಟ್ ಮಾಡ್ತೀವಿ. ಇವತ್ತು ಅಷ್ಟೇ ತುಂಬಾ ಜನ ಆಸ್ಪಿರೆಂಟ್ಸ್ ಬಂದಿದ್ರಿ. ನಾವೆಲ್ಲೇ ಹೋದ್ರೂ ಮೊದಲೇ ಪೊಲೀಸ್ ಇಲಾಖೆಗೆ ನಾವು ಮಾಹಿತಿ ಕೊಟ್ಟಿರ್ತೀವಿ, ಅವರಿಗೆ ಮೊದಲೇ ಇನ್ಫಾರ್ಮ್ ಮಾಡಿರ್ತೀವಿ. ಯಾರು ಆಸ್ಪಿರೆಂಟ್ಸ್ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಇವತ್ತು ಬೆಳಗ್ಗೆನೂ ಅಷ್ಟೇ ನಾವು ಮೊದಲೇ ಇನ್ಫಾರ್ಮ್ ಮಾಡಿದ್ವಿ. ನಾಳೆ ಬೆಳಗ್ಗೆನೂ ಅಷ್ಟೇ ಪೊಲೀಸ್ ಇಲಾಖೆ ನಮ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡುತ್ತೆ. ಯಾಕೆಂದ್ರೆ ನಾವು ವಿತೌಟ್ ಅವ್ರಿಗೇನು ಹೇಳ್ದಿರ ನಾವೇನು ಮಾಡಲ್ಲ, ಪ್ರತಿಯೊಂದು ಹೇಳ್ಬಿಟ್ಟೆ ಮಾಡ್ತೀವಿ. ಕೆಲವೊಂದು ವಿಚಾರಗಳನ್ನ ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಕಾರಣಕ್ಕೂ ನಾಳೆನೂ ಅಷ್ಟೇ ಎಷ್ಟೋ ಜನ ಇವತ್ತು ಇಲ್ಲೇ ಉಳ್ಕೊಂಡಿದ್ದೀರಾ. ನಾಳೆ ಬೆಳಗ್ಗೆ ಮತ್ತೆ ಮೀಟ್ ಮಾಡೋಣ. ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಮೀಟ್ ಮಾಡೋಣ. ಮತ್ತೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೂ ಭೇಟಿ ಮಾಡೋಣ. ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಸಮಸ್ಯೆ ಇರಲಿ, ನನಗೆ ಇನ್ನೊಂದು ತುಂಬಾ ಜನ ಸ್ಟೂಡೆಂಟ್ಸ್ ಹೇಳಿದ್ರು, ಅಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಈ ಒಂದು ಸಂಗೀತ ಟೀಚರ್ಸ್ ಬಗ್ಗೆ ತುಂಬಾ ಸತಿ ಕೇಳಿದ್ರ. ಅದ್ರ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿ ಮಾಡಿಸ್ತಾ ಇದೀವಿ. ಸಂಗೀತ ಟೀಚರ್ಸ್ ಇರ್ಬೋದು, ದೈಹಿಕ ಶಿಕ್ಷಕರ್ಸ್ ಇರ್ಬೋದು, ಎಲ್ಲ ವಿಚಾರ, ಕಂಪ್ಯೂಟರ್ ಟೀಚರ್ಸು ಆಗ್ತಾ ಇದೆ. ಮತ್ತೆ PU ಲೆಕ್ಚರರ್ದು ಅಷ್ಟೇ ತುಂಬಾ ಜನ ಕೇಳಿದ್ರಿ. ಅದು ಕೂಡ ಈ ಇಮಿಡಿಯೇಟ್ 10 to 15 ಡೇಸ್ ನಾನು ಎಲ್ಲ ಆಸ್ಪಿರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಈ ಮೂಮೆಂಟ್ ಟೈಮ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇರುತ್ತೆ. ಮತ್ತೆ ಎಕ್ಸಾಮ್ಸ್ ಅಷ್ಟೇ ನೋಟಿಫಿಕೇಶನ್ ಆದ್ಮೇಲೆ ತುಂಬಾ ಜಾಸ್ತಿ ಟೈಮ್ ಇರಲ್ಲ, ಕಡಿಮೆ ಟೈಮಲ್ಲೇ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತಾರೆ. ತುಂಬಾ ಎಫರ್ಟ್ಸ್ ಹಾಕಿ, ಯಾಕೆಂದ್ರೆ ಇದು ಫಸ್ಟ್ ಟೈಮ್ ಇಷ್ಟೆಲ್ಲ ನೋಟಿಫಿಕೇಶನ್ಸ್ ಆಗ್ತಾ ಇರೋದು. ಮೊದಲೆಲ್ಲ ನೋಟಿಫಿಕೇಶನ್ಸ್ ಮಾಡಿಸ್ಬೇಕಂದ್ರೇನೆ ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಸೆಲೆಕ್ಟ್ ಆಗಲ್ಲ, ಅವ್ರು ಮೊದಲೇ ಅವ್ರಿಗೆ ದುಡ್ಡು ಕೊಟ್ಟು ನೋಟಿಫಿಕೇಶನ್ ಮಾಡೋಂಥ ಪರಿಸ್ಥಿತಿ ಬರ್ತಿತ್ತು. ಇವತ್ತು ಹಂಗಿಲ್ಲ. ಹೋರಾಟ ಮಾಡಿ ಯಾರು ಪ್ರಾಮಾಣಿಕವಾಗಿ ಇದ್ದಾರೆ ಅವ್ರು ಸೆಲೆಕ್ಟ್ ಆಗಬೇಕು. ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ರಲ್ಲ ಅವ್ರು ಸೆಲೆಕ್ಟ್ ಆಗ್ತಿರಲ್ಲ, ಅವಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ಅಲ್ಲಿವರೆಗೂ ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದೀರಾ ಅವ್ರು ನಮಗೆ ಸೆಲೆಕ್ಟ್ ಆಗಬೇಕು, ಅವಾಗಲೇ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಮತ್ತೆ ಯಾರು ಹೋರಾಟದಲ್ಲಿ ಭಾಗಿಯಾಗಿರ್ತೀರಾ ಅವರೆಲ್ಲ ಸೆಲೆಕ್ಟ್ ಆಗಬೇಕು ಅನ್ನೋದು ನಮ್ಮ ಒಂದು ಪ್ರತಿಯೊಬ್ಬರದ್ದು ಆಸೆ ಇದೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ನ ಯೋಚನೆ ಮಾಡಬೇಡಿ, ಬಿ ಪಾಸಿಟಿವ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವತ್ತೆಲ್ಲರೂ ಯಾರ್ಯಾರು ಬಂದಿದ್ದೀರಾ ಅವರೆಲ್ಲರಿಗೂ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.